ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ಹಾಗೂ ಮಿಲೇನಿಯಂ ವಿಜ್ಞಾನ ಮತ್ತು ವಾಣಿಜ್ಯ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಬೆಳ್ಳಿ ಹಬ್ಬ ನಿಮಿತ್ತ ಅಂತರ ಶಾಲಾ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳನ್ನು ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಸ್ಪರ್ಧೆಯಲ್ಲಿ ವಿವಿಧ ಶಾಲೆಯ ಮಕ್ಕಳು ಭಾಗವಹಿಸಿ ಪ್ರತಿಭೆ ಪ್ರದರ್ಶಿಸುವ ಮೂಲಕ ಗಮನ ಸೆಳೆದರು. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಮಿಲೇನಿಯಂ ವಿಜ್ಞಾನ ಮತ್ತು ವಾಣಿಜ್ಯ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಬೆಳ್ಳಿ ಹಬ್ಬ ನಿಮಿತ್ತ ಅಂತರ ಶಾಲಾ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳನ್ನು ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಸ್ಪರ್ಧೆಯಲ್ಲಿ ವಿವಿಧ ಶಾಲೆಯ ಮಕ್ಕಳು ಭಾಗವಹಿಸಿ ಪ್ರತಿಭೆ ಪ್ರದರ್ಶಿಸುವ ಮೂಲಕ ಗಮನ ಸೆಳೆದರು. ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ಕ್ರೀಡಾ ಮಹೋತ್ಸವವನ್ನು ಎಂಎನ್ ಪಾಟೀಲ್ ಹಾಗೂ ಗಣ್ಯರು ಧ್ವಜಾರೋಹಣ ನೆರವೇರಿಸಿ ಸಸಿಗೆ ನೀರುಣಿಸಿ ಪಾರಿವಾಳ ಹಾರಿ ಬಿಡುವ ಮೂಲಕ ಉದ್ಘಾಟಿಸಿದರು. ಬಳಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಗಣ್ಯರು, ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಮಿಲೇನಿಯಂ ವಿಜ್ಞಾನ ಮತ್ತು ವಾಣಿಜ್ಯ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದು, ಈವರೆಗೂ ಸಾಕಷ್ಟು ವಿದ್ಯಾರ್ಥಿಗಳು ಉಜ್ವಲ ಭವಿಷ್ಯ ರೂಪಿಸಿದೆ ಎಂದು ಅಭಿಪ್ರಾಯಪಟ್ಟರು. ಇನ್ನು ಸ್ಪರ್ಧೆಯಲ್ಲಿ 20ಕ್ಕೂ ಅಧಿಕ ಶಾಲೆಯ ಮಕ್ಕಳು ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಗಮನ ಸೆಳೆದರು. ಕಾರ್ಯಕ್ರಮದ ವೇದಿಕೆಯ ಮೇಲಿರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಪದಾಧಿಕಾರಿಗಳೇ ಹಾಗೂ ಇಲಾಖೆಯ ಅಧಿಕಾರಿ ಮಿತ್ರರೇ, ದೈಹಿಕ ಶಿಕ್ಷಕರೇ ಹಾಗೂ ತೀರ್ಪುಗಾರರೇ ಹಾಗೂ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ನಮ್ಮೆಲ್ಲರಿಗೂ ಕೂಡ ಗೊತ್ತು, ಕ್ರೀಡೆ ಅಂತಕ್ಕಂಥದ್ದು ಮನುಷ್ಯನಿಗೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಕ್ರೀಡೆಯ ಮೂಲಕ ನಾವು ನಮ್ಮ ಎಲ್ಲ ದೈಹಿಕ ಮತ್ತು ಮಾನಸಿಕ ಎಲ್ಲ ಶಕ್ತಿಗಳನ್ನು ಗೂಡಿಸ್ಕೊಳ್ಬಹುದು. ಒಂದು ಪ್ರವರ್ಬ್ ಇದೆ, ಕಾಮನ್ ಆಗಿ ಹೇಳ್ತಾರೆ, ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ. ಸೌಂಡ್ ಮೈಂಡ್ ಇರಬೇಕಾಯ್ತಂದ್ರೆ ನಮ್ಮ ಬಾಡಿ ಸೌಂಡ್ ಇರಬೇಕು ಅಂತ. ಆ ಕಾರಣಕ್ಕಾಗಿ ನಮ್ಮ ಬಾಡಿ ಸೌಂಡ್ ಇರಬೇಕಾಯ್ತಂದ್ರೆ ನಾವು ಯಾವಾಗಲೂ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿರಬೇಕು, ದೈಹಿಕವಾಗಿ ನಾವು ಆಕ್ಟಿವ್ ಆಗಿರಬೇಕಾಗಿರ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಅಂತರ್ಶಾಲಾ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸುವುದೇನೆಂದರೆ, ನೀವೇನು ಓದು ತಗೊಂಡ್ರಿ ಎರಡು ಸ್ಪೋರ್ಟಿವ್ನೆಸ್ ಮೇಂಟೈನ್ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಯೂನಿಟಿ ಸ್ಪೋರ್ಟ್ಸ್ ಏನು ಕೊಡ್ತಿದ್ರೆ ಯೂನಿಟಿ ಮಾಡ್ತಕ್ಕಂಥದ್ದನ್ನು ಯೂನಿಟಿ ಆಗ್ತಕ್ಕಂಥದ್ದನ್ನು ತಿಳಿಸ್ಕೊಡ್ತೇವೆ. ಸೊ ಈ ಕ್ರೀಡಾಕೂಟದ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶಗಳನ್ನು ಈಡೇರಿಸ್ತಕ್ಕಂಥದ್ದು. ಸೊ ಆ ದಿಶೆಯಲ್ಲಿ ನಾವೆಲ್ಲರೂ ಜಡ್ಜಸ್ ಮಾತು ಕೇಳಿ ಒಳ್ಳೆಯ ಸ್ಪೋರ್ಟ್ಸ್ಮನ್ಶಿಪ್ಪನ್ನು ತೋರಿಸಿ ನಿಮ್ಮ ಶಾಲೆಗೆ ಕೀರ್ತಿ ತರಬೇಕು. ಇಲ್ಲಿ ಪ್ರಮುಖವಾಗಿ ಫಸ್ಟ್ ಬರ್ತಕ್ಕಂಥದ್ದು, ಸೆಕೆಂಡ್ ಬರ್ತಕ್ಕಂಥದ್ದು ಮುಖ್ಯ ಅಲ್ಲ. ಎಲ್ಲ ವಿದ್ಯಾರ್ಥಿಗಳು ಸ್ಪೋರ್ಟ್ಸಲ್ಲಿ ಭಾಗವಹಿಸಿದ್ದೀರಿ. ಸೊ ಈ ಸಂದರ್ಭದಲ್ಲಿ ಈ ಸಂಸ್ಥೆಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತದೆ. ನಮ್ಮ ಇಡೀ ಇಲಾಖೆಗೆ ಹೆಮ್ಮೆ ತರುವಂಥ ಕೆಲಸವನ್ನು, ಕ್ವಾಲಿಟಿ ಎಜುಕೇಷನ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಂಸ್ಥೆ ಮಾಡ್ತಾ ಇದೆ. ಆ ಸಂಸ್ಥೆಗೆ ನಾನು ಅಭಿನಂದಿಸ್ತಾ, ಸೊ ಈ ಕಾರ್ಯಕ್ರಮ ಉದ್ಘಾಟಿಸಿದ ಬಹಳ ಖುಷಿ ತಂತು. ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದಾರೆ ಸಂಸ್ಥೆಯವರು. ವಿಶೇಷವಾಗಿ ಒಂದು ಸಾಮಾಜಿಕ ಬದ್ಧತೆ, ಕಳಕಳಿ, ಶೈಕ್ಷಣಿಕ ಅಭಿವೃದ್ಧಿ ಮತ್ತು ಈ ಭಾಗದ ಶೈಕ್ಷಣಿಕ ಪ್ರಗತಿಗಾಗಿ ಒಂದು ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಹೆಮ್ಮರವಾಗಿ ಬೆಳೆದಂತಹ ಈ ಒಂದು ಬೃಹತ್ ಸಂಸ್ಥೆಯನ್ನು ಕಟ್ಟಿದಂತಹ ಈ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಸದಸ್ಯರಿಗೂ ಕೂಡ ನಾವು ವಿಶೇಷವಾಗಿ ಅಭಿನಂದಿಸ್ತೇವೆ. ಯಾಕಂದ್ರೆ ಒಂದು ಸಂಸ್ಥೆ ಸುಮಾರು 25 ವರ್ಷಗಳ ತನ್ನದೇ ಆದಂತ ಉನ್ನತವಾದ ಉದ್ದೇಶವನ್ನ ಗುರಿಯೆಡೆಗೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ವ್ಯಾವಹಾರಿಕವಾಗಿ ಅವರು ಈ ಸಂಸ್ಥೆಯನ್ನು ಕಟ್ಟಿಲ್ಲ. ಮಕ್ಕಳ ಒಂದು ಅಭಿವೃದ್ಧಿ, ವಿಶೇಷವಾಗಿ ಈ ವರ್ಷದ ಮಾನ್ಯ ಪಾಟೀಲ್ ಹೇಳಿದರು, ವಿಶೇಷವಾಗಿ SLC ಟಾಪರ್ ಕರ್ನಾಟಕದಲ್ಲಿ ನಂಬರ್ 1 ಈ ಕಲಬುರಗಿಯಿಂದ
ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೀವಿ. ಆ ಸಂಸ್ಥೆಯಿಂದ ಒಂದಲ್ಲ ಇನ್ನು 16 ಮಕ್ಕಳು ಟಾಪರ್ ಆಗಿ ಹೊರಹೊಮ್ಮಲಿ ಅಂತ ನಾನು ಕೂಡ ಆಶಿಸ್ತೇನೆ. ಜೊತೆಗೆ ಒಬ್ಬ ಮಗುವಿನ ಬೆಳವಣಿಗೆ ಬರೀ ಶೈಕ್ಷಣಿಕ ವ್ಯವಸ್ಥೆಯಿಂದ ಮಾತ್ರ ಪೂರಕ ಆಗುದಿಲ್ಲ, ಪರಿಪೂರ್ಣ ಆಗುದಿಲ್ಲ. ಅಲ್ಲಿ ಸಂಸ್ಕೃತಿ ಬೇಕು ಮತ್ತು ಕ್ರೀಡೆ ಕೂಡ ಮುಖ್ಯ. ನಮ್ಮ ಶೈಕ್ಷಣಿಕ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ ಕೂಡ ಹೇಳ್ತದೆ ದೈಹಿಕ ಶಿಕ್ಷಣ ಒಂದು ಶಿಕ್ಷಣದ ಅವಿಭಾಜ್ಯ ಅಂಗ ಅಂತ ಕೂಡ ಹೇಳಿದೆ. ಆ ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾಗಿ ಇಂಥ ಒಂದು ಕ್ರೀಡಾ ಉತ್ಸವನ ಅವರು ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದವನ್ನು ಹೇಳ್ತೇನೆ. ಮಕ್ಕಳೇ, ಈಗಾಗಲೇ ಬಿಸಿಲಾಗಿದೆ, ಮಾತಾಡೋದಕ್ಕಿಂತ ನೀವು ಕ್ರೀಡಾ ಚಟುವಟಿಕೆ ತೊಡಗಬೇಕಾಗಿದೆ. ವಿಶೇಷವಾಗಿ ನಿಮಗೆಲ್ಲರಿಗೂ ಕೂಡ ಸಮಾನ ವಿವಿಧ ಶಾಲೆಗಳಿಂದ ಆಗಮಿಸಿದ್ರಿ. ಈಗಾಗಲೇ ನಮ್ಮ ಇಲಾಖೆ ಈ ವರ್ಷ ಶೈಕ್ಷಣಿಕ ಕ್ರೀಡಾಕೂಟಗಳು ಮುಗಿಸಿದ್ವಿ. ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಕೂಡ ಕೆಲವು ಮಕ್ಕಳು ಹೋಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೀನಿ. ಜೊತೆಗೆ ಈ ಸಂಸ್ಥೆಯಿಂದ ಏನ್ ನಿಮಗೆ ಈ ಒಂದಕ್ಕೆ ಮುಂದಿನ ಶೈಕ್ಷಣಿಕ ಚಟುವಟಿಕೆ ಪೂರಕವಾಗಿ ಈ ಸ್ಪರ್ಧೆಗಳು ನಡೀತಾ ಇವೆ. ಈ ಸಂಸ್ಥೆ ವತಿಯಿಂದ ಇವರು ಕೂಡ ವಿಶೇಷವಾಗಿ ನಮ್ಮ ದೇಶಮುಖ್ ಸಾಹೇಬರು ಬಹುಮಾನಗಳ ವಿಶೇಷವಾಗಿ ಪಾರಿತೋಷಗಳನ್ನ ಆಯೋಜನೆ ಮಾಡಿದ್ದಾರೆ. ಕ್ಯಾಶ್ ಪ್ರೈಸ್. ಆ ನಿಟ್ಟಿನಲ್ಲಿ ನಿಮಗೆಲ್ಲರಿಗೂ ಬಹುಮಾನ ಗೆಲ್ಲುವ ಸಮಾನ ಅವಕಾಶ ಇದೆ. ನಿಮ್ಮ ಬಸವರಾಜ್ ಶೆಟ್ಟಿ ಸರ್ ಅವರೇ, ಡಿಡಿಪಾಯ್ ಸಾಹೇಬರು ಗುಲ್ಬರ್ಗ, ಹಾಗೆ ರಾಜಶೇಖರ್ ಗೋನಾಯಕ್ ಸಾಹೇಬ್ರೆ, ನಮ್ಮ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಅರುಣ್ ಕುಮಾರ್ ಪಾಟೀಲ್ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯನಿಯರಾದಂಥ ಶ್ರೀಮತಿ ಕಾರ್ತಿ ಸಿಂಪಿ ಅವರೇ, ಮಾಣಿಕ್ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾದಂತಹ ಗೌರವಾನ್ವಿತ ನ್ಯಾಯಾಧೀಶರುಗಳೇ ಮತ್ತು ವಿವಿಧ ಶಾಲೆಗಳಿಂದ ಬಂದಂತಹ ಗೌರವಾನ್ವಿತ ಶಿಕ್ಷಕ ಬಾಂಧವರೇ ಮತ್ತು ಆತ್ಮೀಯ ವಿದ್ಯಾರ್ಥಿನಿ ಮಿತ್ರರೇ, ಬಹುಶಃ ಪಾರಿವಾಳ ಹಾರುವುದರ ಮೂಲಕ ಈ ಸಂಸ್ಥೆ ಏನು ಬೆಳ್ಳಿ ಹಬ್ಬದ ಸಮಾರಂಭವನ್ನು ಉದ್ಘಾಟನೆಗೊಂಡಿದೆ ಅಂತ ನಾನು ಭಾವಿಸಿದ್ದೇನೆ. ಪಾರಿವಾಳ ಬಿಡತಕ್ಕಂಥದರ ಸಂಕೇತ ಏನು ಅಂತಂದ್ರೆ, ಲೆಟ್ ಅಸ್ ಹ್ಯಾವ್ ಎ ಪಾಸಿಟಿವ್ ಹೋಪ್ ಅಂಡ್ ಪೀಸ್ ಈಸ್ ಟು ಬಿ ಎಸ್ಟಾಬ್ಲಿಷ್ಡ್. ಶಾಂತಿ ಮತ್ತು ಒಂದು ಹೋಪಿನ ಒಂದು ಸಿಂಬಾಲಿಕ್ ಆಗಿ ನಾವು ಅದನ್ನು ಬಿಡುತ್ತೇವೆ. ಹಾಗೇನೆ ಒಬ್ಬ ವಿದ್ಯಾರ್ಥಿ ಟಾರ್ಚ್ ಅನ್ನ, ಲ್ಯಾಂಪ್ ಅನ್ನು ತೆಗೆದುಕೊಂಡಿದ್ದು ಅದು ನಂದಾದೀಪವಾಗಿ ಬೆಳಿಬೇಕು ಅಂತಕ್ಕಂಥ ದೃಷ್ಟಿ. ಈಗಾಗಲೇ ಹೆಚ್ಚಿಗೆ ಸಮಯ ಆಗಿದೆ, ನಾನು ಸಮಯ ತಗೊಳ್ಳೋದಿಲ್ಲ. ಎಲ್ಲಾ ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ಮನ್ಶಿಪ್ ಬೆಳೆಸ್ಕೊಳ್ಬೇಕು ಅಂತಕ್ಕಂಥದ್ದು ಈಗಾಗಲೇ ಮಾನ್ಯ DDPI ಅವರು ಹೇಳಿದ್ದಾರೆ, ಇನ್ನೊಬ್ಬ ರಾಜಶೇಖರ್ ಅಧಿಕಾರಿಗಳು ಅವರು ಕೂಡ ಹೇಳಿದ್ದಾರೆ. ಅದಕ್ಕಾಗಿ ಈ ಸ್ಪೋರ್ಟ್ಸ್ ಕಾಂಪಿಟೇಷನ್ಸ್ ಬಹಳ ಯಶಸ್ವಿಯಾಗಿ ನಡೀಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಬಿಸಿಲಲ್ಲಿ ಕೂತಿದ್ದಾರೆ ವಿದ್ಯಾರ್ಥಿಗಳು. ನನ್ನ ಮಾತಿಗೆ ಮೊಟಕುಗೊಳಿಸಿ ಈ ಒಂದು 25ನೇ ಬೆಳ್ಳಿ ಹಬ್ಬದ ನಿಮಿತ್ತ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಹಮ್ಮಿಕೊಂಡಂತಹ ಈ ಸ್ಪೋರ್ಟ್ಸ್ ಕಾಂಪಿಟೇಷನ್, ಇಂಟರ್ ಸ್ಕೂಲ್ ಸ್ಪೋರ್ಟ್ಸ್ ಕಾಂಪಿಟೇಷನ್ ಬಹಳ ಯಶಸ್ವಿಯಾಗಿ ಅದ್ದೂರಿಯಾಗಿ ನಡೀಲಿ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ ಈಗಾಗಲೇ. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ, ಎಜುಕೇಶನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಕ್ರಿಯೇಷನ್ ಆಫ್ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ. ಸದೃಢವಾದಂತಹ ಮನಸ್ಸಿನಲ್ಲಿ ದೇಹದಲ್ಲಿ ಸದೃಢವಾದಂತಹ ಮನಸ್ಸಿನ ನಿರ್ಮಾಣ ಮಾಡತಕ್ಕಂಥದ್ದು ನಿಜವಾದಂತಹ ಶಿಕ್ಷಣ ಅಂತಕ್ಕಂಥದ್ದು ನಿಮ್ಮ ಅಧಿಕಾರಿಗಳು ಹೇಳಿದ್ದಾರೆ. ಇವತ್ತು ಅದು ಪೂರ ಅರ್ಥಪೂರ್ಣವಾದಂತಹ ಮಾತನಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ತಮ್ಮ ಜ್ಞಾನದ ಜೊತೆಗೆ ತಮ್ಮ ದೇಹವನ್ನ, ಮಾನಸಿಕ ಇದರನ್ನ ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಮತ್ತು ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರುಗಳು ನಿಷ್ಪಕ್ಷಪಾತವಾದಂತಹ ಒಂದು ನ್ಯಾಯದಾನವನ್ನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿ ಸಮಾರಂಭದಲ್ಲಿ ನಿವೃತ್ತಿ ಪ್ರಾಂಶುಪಾಲರಾದ ಬಸವರಾಜ್ ಬಿರಾದಾರ್, ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಅರುಣ್ ಕುಮಾರ್ ಪಾಟೀಲ್, ಉಪಾಧ್ಯಕ್ಷರಾದ ಡಾ ಶ್ರೀಶೈಲ್ ಗೂಳಿ, ಸಂಸ್ಥೆಯ ಸದಸ್ಯರಾದ ದೇಶಮುಖ್ ಹಂಚೆ, ಬಸವರಾಜ್ ವಾಲಿ, ನಾಗನಾಥ್ ಮಾಗಾಂವ್, ಎಸ್ಡಿ ಪಾಟೀಲ್, ಶಿವಲಿಂಗೇಶ್, ಕಲ್ಯಾಣ ಶೆಟ್ಟಿ, ಗುರುಬಸಪ್ಪ ಪಾಟೀಲ್, ಮಿಲೇನಿಯಂ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಉಮಾಕಾಂತ್ ಮಹಾಜನ್, ಮಿಲೇನಿಯಂ ಆಂಗ್ಲ ಮಾಧ್ಯಮದ ಶಾಲೆಯ ಮುಖ್ಯ ಗುರುಗಳಾದ ಭಾರತಿ ಸಿಂಪಿ, ಮಿಲೇನಿಯಂ ಕನ್ನಡ ಮಾಧ್ಯಮದ ಶಾಲೆಯ ಮುಖ್ಯ ಗುರುಗಳಾದ ಮಾಣಿಕ್ ಗೋಡ್ಕೆ ಹಾಗೂ ಶಾಲೆಯ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.